ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವಾ. ನಾವು ಜಗೃಹೇ ಪೌರುಷಂ ರೂಪಂ ಅನ್ನುವ ಒಂದು ಚಿಂತನೆ ಮಾಡುವಾಗ ಪುರುಷ ರೂಪದ ವರ್ಣನೆ ಅದನ್ನು ನೋಡಿದ್ವಿ. ಅದರಲ್ಲಿ ಬಂದ ತಾತ್ವಿಕ ಸಮಸ್ಯೆಗಳು, ಪುರುಷ ರೂಪ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಸಂಭೂತಂ ಷೋಡಶಕಲಂ, ಉಪನಿಷತ್ತಿನಲ್ಲಿ ಹೇಳಿದ 16 ಕಲೆಗಳು ಅನ್ನ, ವೀರ್ಯ, ಪ್ರಾಣ, ಶ್ರದ್ಧಾ, ಖಂ, ವಾಯು, ಜ್ಯೋತಿ, ಆಪಃ, ಪೃಥಿವೀ, ಮಂತ್ರಾಃ, ಲೋಕಾಃ, ಕರ್ಮ, ನಾಮ, ರೂಪ. ಈ ತರಹದ, ಮತ್ತೆ ಇದು 15 ಆಯಿತು. 16ನೆಯವನು ಜೀವ. ಈ 16 ಕಲೆಗಳನ್ನು ಒಳಗೊಂಡ ಪುರುಷ ರೂಪ ಮೊದಲಿನದ್ದಿತ್ತು. ಅದು ತನ್ನ ಮೇಲೆ ಕವಿದಿರುವ ಕತ್ತಲನ್ನು ಕುಡಿಯಿತು. ಆ ತಮಪ್ಪಾನವನ್ನು ಜಗೃಹೆ ಅಂತ ಹೇಳಿದ್ದೇ ವಿನಃ ದೇವರು ಹೊಸ ರೂಪವನ್ನು ಸ್ವೀಕರಿಸಿದ ಅಂತ ಅರ್ಥ ಅಲ್ಲ. ಈ ಮಹತ್ವದ ಸಂಗತಿಯನ್ನು ಬೇರೆ ಬೇರೆ ಆಯಾಮಗಳಿಂದ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡಿದರು. ಈ ತರಹದ ರೂಪ ಯಸ್ಯಾಂಭಸಿ ಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ಅನಾಭಿಹೃದಾಂಬುಜಾದಾಸೀತ್ ಬ್ರಹ್ಮ ವಿಶ್ವಸೃಜಾಂಪತಿ. ಅಗಾಧವಾದ ಪರಮಾಣುಗಳ ನಡುವೆ ಮಲಗಿರುವ ನೀರು ಅಂದರೆ ಭೌತಿಕ ನೀರಲ್ಲ ಅಂತ ನಾವು ಹೇಳಿದ್ದೇವೆ. ಏಕೆಂದರೆ ಪ್ರಳಯ ಕಾಲದಲ್ಲಿ ಯಾವ ತತ್ವವೂ ಇಲ್ಲದೆ ಹೋದಾಗ ಜಲತತ್ವ ಎಲ್ಲಿಂದ ಇರುತ್ತೆ? ಅದರಿಂದ ಭೌತಿಕವಾದ ನೀರಲ್ಲ, ಪರಮಾಣುಮಯವಾದ ನೀರು. ಪ್ರಳಯಾಂಬುದಿ ಅಂತ ಹೇಳಿದ ಕೂಡಲೇ ಎಲ್ಲ ನೀರನ್ನೇ ಚಿಂತನೆ ಮಾಡಿಬಿಡುತ್ತಾರೆ. ಅಗಾಧವಾದ ಆಕಾಶ. ಪ್ರಾಚೀನ ಸಂಸ್ಕೃತದಲ್ಲಿ ನೀರು ಮತ್ತು ಆಕಾಶ ಎರಡಕ್ಕೂ ಒಂದೇ ರೀತಿಯಾದ ವಿಶೇಷಣಗಳನ್ನು ಬಳಸಿ ನಿರೂಪಣೆ ಮಾಡೋದಿದೆ. ನಾರಾಯಣ ಪಂಡಿತಾಚಾರ್ಯರು ಕೂಡ ಹನುಮಂತ ಕಡಲನ್ನು ದಾಟಿದನೋ ಇಡೀ ಆಗಸವನ್ನೇ ದಾಟಿದನೋ ಅಂತ ಒಂದು ಮಾತಾಡ್ತಾರೆ. ಎರಡಕ್ಕೂ ಇರುವಂತಹ ಸಾಮ್ಯಗಳನ್ನು ಪಟ್ಟಿ ಮಾಡ್ತಾರೆ. ಅದರಿಂದ ಮಧ್ವರು ಆ ಜಲ ಅಂತನ್ನೋದರ ಹಿಂದೆ ಇರುವ ಸಂಗತಿಯನ್ನು ಹೇಳುತ್ತಾರೆ. ಪರಮಾಣು, ಆ ಪರಮಾಣುಗಳ ನಡುವೆ ಅವನು ಮಲಗಿದ್ದ. ಅವನ ಹೊಟ್ಟೆಯೊಳಗಡೆಯಿಂದ ತಾವರೆ ಅರಳಿ ಬಂತು. ಆ ತಾವರೆಯಲ್ಲಿ 14 ದಳಗಳು, 14 ಲೋಕಗಳೇ 14 ದಳಗಳು. ಆ 14 ದಳಗಳ ನಡುವೆ ಬ್ರಹ್ಮ ಬಂದ. ಅದು ಬ್ರಹ್ಮನ ಆಡಳಿತಕ್ಕೆ ಒಳಪಟ್ಟದ್ದು. ಆದ್ದರಿಂದಾಗಿ ಅದು ಬ್ರಹ್ಮಾಂಡ. ಬ್ರಹ್ಮ ಅಂದರೆ ದೊಡ್ಡ, ಅಂಡ ಅಂದರೆ ಮೊಟ್ಟೆ, ಹಿರಿದಾದ ಮೊಟ್ಟೆ ಅಂತರ್ಥ. ಬೃಹತ್ ಬ್ರಹ್ಮಾಂಡ ಅಂದರೆ ಏನು ಹೇಳಬೇಕು ಅವರಿಗೆ? ಅದರಿಂದ ಬ್ರಹ್ಮಾಂಡ ಅಂತ ಹೇಳಿದರೆ ಬ್ರಹ್ಮನ ಮೊಟ್ಟೆ ಮತ್ತು ದೊಡ್ಡ ಮೊಟ್ಟೆ. ಅಲ್ಲಿ
ಹೊಕ್ಕಳ ನಡುವಿನಿಂದ ತಾವರೆ ಬಂತು ಅಂದರೆ ಅಯೋನಿಜ ಅಂತ ಹೇಳಿದ ಹಾಗಾಯಿತು. ಮತ್ತು ದೇವರು ಲಕ್ಷ್ಮಿಯ ಸಹಾಯ ಇಲ್ಲದೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ ಹಾಗಾಯಿತು. ಈ ಸಂಗತಿಯನ್ನು ನಾವು ನೋಡಿದೆವು. ಇದು ನಾನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಪಶ್ಯಂತ್ಯದೋ ರೂಪಮದಭ್ರ ಚಕ್ಷುಷಃ ಸಹಸ್ರಪಾದೋರುಭುಜಾನನಾದ್ಭುತಂ ಸಹಸ್ರಮೂರ್ಧಶ್ರವಣಾಕ್ಷಿನಾಸಿಕಂ ಸಹಸ್ರಮೌಳ್ಯಂಬರಕುಂಡಲಾನನಂ. ಈ ರೂಪವನ್ನೇ ಅದಭ್ರ ಚಕ್ಷುಷಃ, ಇದೇ ರೂಪವನ್ನು ಋಷಿಗಳು ಕಂಡದ್ದು ಸಹಸ್ರ ಶೀರ್ಷ ಪುರುಷಃ ಅಂತನ್ನುವ ಮಂತ್ರದಲ್ಲಿ. ಅಲ್ಲಿ ಸಹಸ್ರ ಅಂದರೆ ಸಾವಿರ ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ಆಯಾ ಸಂಖ್ಯೆಯ ಜೊತೆಗೆ ಸಹಸರತಿ ಇತಿ ಸಹಸ್ರಂ ಅಂತ. ಪ್ರಾಚೀನ ಭಾರತದ ಗಣಿತದಲ್ಲಿ 9ರ ಮೇಲೆ ಸಂಖ್ಯೆ ಇಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಉಪನಿಷತ್ತಿನಲ್ಲಿ ನವ ಇತಿ ಸಂಖ್ಯಾ ಅಂತ ಹೇಳಿದ್ದಾರೆ. 9 ಸಂಖ್ಯೆ ಇರೋದು. 10 ಅಂದರೆ 9 ಮತ್ತು 1, 10 ಪೂರ್ಣ ಅಂತ. ಅದಾದ ಮೇಲೆ ಇರೋದೆಲ್ಲ ಅದರ ಪರಿಶೇಷವೇ. 10 ಮತ್ತು 1 11, 10 ಮತ್ತು 2 12 ಅಷ್ಟೇ. ಅದರಿಂದ ಆಮೇಲೆಲ್ಲ 2 10, 3 10, 4 10, 5 10, 100 ಅಂದರೆ 10ರ 10. ಈ ಎಲ್ಲ ಹಿನ್ನೆಲೆಯಲ್ಲಿ ದಶೇತಿ ಸಂಖ್ಯಾ ಅಂದರು. ಸರಿಯಾಗಿ 10 ಅಂತನೇ ಸಂಖ್ಯೆ ಇರೋದು. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಯಸ್ಯಾಂ ಶಾಂಶೇನ ಸೃಜ್ಯಂತೆ ದೇವತಿರ್ಯಂಗ್ನರಾದಯಃ. 3ನೆಯ ಅಧ್ಯಾಯದ 5ನೆಯ ಶ್ಲೋಕ ಇದು. ಏತನ್ನಾನಾವತಾರಾಣಾಂ, ಏತತ್ ಈ ಪುರುಷ ರೂಪ ಅನ್ನೋದೇನಿದೆ, ನಾನಾವತಾರಾಣಾಂ ನಿಧಾನಂ, ಎಲ್ಲ ಅವತಾರಗಳು ಹೊರಬರುವ ಜಾಗ, ಎಲ್ಲ ಅವತಾರಗಳು ಪ್ರಳಯ ಕಾಲದಲ್ಲಿ ಒಳಗಡೆ ಹೋಗುವ ಜಾಗ. ಬೀಜ ಅಂದರೆ ಹೊರಗಡೆ ಬರುವ ಜಾಗ ಅಂತ ಅಷ್ಟೇ ಅರ್ಥ. ನಿಧಾನ ಅಂತಂದರೆ ಪ್ರಳಯ ಕಾಲದಲ್ಲಿ ಒಳಗಡೆ ಸೇರುವ ಜಾಗ ಅಂತ. ಏಕೀಭಾವವಾಗುವ ಜಾಗ ಅಂದರೆ ಪರಮಾತ್ಮನ ರೂಪಗಳು, ಮತ್ತು ಆ ಎಲ್ಲ ಪರಮಾತ್ಮನ ರೂಪಗಳು ಹೊರಬರುವ ಜಾಗ ಅಂತ ಇದರ ಅರ್ಥ. ಹೀಗಾಗಿ ಯಸ್ಯಾಂ ಚಾಂಶೇನ ಸೃಜ್ಯಂತೆ ದೇವತಿರ್ಯಂಗ್ನರಾದಯಃ. ಇಲ್ಲಿ ಒಂದು ಸಂಶಯ ಬರುತ್ತೆ. ಯಸ್ಯ ಅಂಶಾಂಶೇನ ಸೃಜ್ಯಂತೆ, ಯಾರ ಅಂಶದಿಂದ ದೇವತೆಗಳು, ಅಡ್ಡ ಓಡಾಡುವ ಪ್ರಾಣಿಗಳು, ನರ ಮೊದಲಾದವುಗಳು ಸೃಷ್ಟಿಯಾಗುತ್ತವೆ ಅಂತ. ಅದಕ್ಕೆ ಹೇಳಿದ್ರು ಯಸ್ಯಾಂಶಾಂಶೇನ ಸೃಜ್ಯಂತೆ ದೇವತಿರ್ಯಂಗ್ ನರಾದಯಃ ಅಂತ. ಅಂಶಾಂಶ ಅಂದರೆ ದೇವರು ಈ ಉಪಾದಾನ ಕಾರಣ ಅಂತ ಹೇಳಿದ ಹಾಗಾಗತ್ತೆ. ದೇವರು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. ದೇವರೇ ಜಗತ್ತಾಗಿ ಪರಿಣಾಮ ಹೊಂದಿದ್ದು ಅನ್ನುವ ವಾದ. ಅದಕ್ಕೆ ಮಧ್ವರು ಬಂದರು, ತಪ್ಪರ್ಥ ಮಾಡಿಕೊಳ್ಬೇಡಿ ಹೇಳಿದರು. ಅಂಶಾಂಶ ಅಂದರೆ ಸಾಮರ್ಥ್ಯದ ಏಕದೇಶ ಅಂತ ಅಷ್ಟೇ ಅರ್ಥ. ಯಸ್ಯ ಯಾವ ಪರಮಾತ್ಮನ ಅಂಶಾಂಶೇನ ಸಾಮರ್ಥ್ಯೈಕ ದೇಶೇನ ಅಂದರೆ ದೇವರು ಜಗತ್ತನ್ನು ಸೃಷ್ಟಿ ಮಾಡಬೇಕಾದರೆ ಪ್ರಯಾಸ ಪಡುವುದಿಲ್ಲ. ನಾವು ಒಂದನ್ನು ಸೃಷ್ಟಿ ಮಾಡಬೇಕು ಅಂದರೆ ಬಹಳ ಪ್ರಯಾಸವನ್ನು ಪಡೀತೇವೆ. ಅದು ಜೈವಿಕವಾದ ವಸ್ತು ಆಗಿರಬಹುದು ಅಥವಾ ಭೌತಿಕವಾದ ವಸ್ತು ಆಗಿರಬಹುದು. ಒಬ್ಬ ಕುಂಬಾರ ಮಡಿಕೆ ಮಾಡಬೇಕು ಅಂತಂದರೆ ಅವನು ತಿನ್ನುವ ಅನ್ನದಿಂದ ಶುರು, ಅವನ ಎಫರ್ಟ್. ಅವನು ಆರಿಸಿಕೊಳ್ಳುವ ಮಣ್ಣಿನಿಂದ ಶುರು, ಅವನು ಆಯ್ಕೆ ಮಾಡುವ ದಂಡದಿಂದ ಶುರು, ಅವನು ಯಂತ್ರಗಳನ್ನು ಆರಿಸಿಕೊಳ್ಳೋದರಿಂದ ಶುರು.
ಇದೆಲ್ಲ ಬಹಳ ಕಷ್ಟಪಡಬೇಕು, ಅವರ ಶಕ್ತಿಯನ್ನು ಪೂರ್ಣ ಬಳಸಬೇಕು. ಆದರೆ ದೇವರಿಗೆ ಸೃಷ್ಟಿ ಮಾಡಬೇಕಾದ್ರೆ ಅಷ್ಟೆಲ್ಲ ಪ್ರಯಾಸದ ಅವಶ್ಯಕತೆ ಇಲ್ಲ. ಅವನ ಸಾಮರ್ಥ್ಯದ ಅಂಶ ಮಾತ್ರ ಬಳಕೆಯಾಗತ್ತೆ. ಅಂಶಾಂಶೇನ ಸಾಮರ್ಥ್ಯೈಕ ದೇಶೇನ. ಈ ಅರ್ಥ ಮಾಡಲಿಕ್ಕೆ ಏನು ಪ್ರೂಫ್ ಅಂದರೆ ಬ್ರಾಹ್ಮೇಚ ಅಂತ ಹೇಳ್ತಾರೆ. ಯಚ್ಛಕ್ತೇಕಾಂಶ ಸಂಭೂತಂ ಜಗದೇ ತಚ್ಚರಾಚರಂ ಅಂತ ಇದೆ. ಅಲ್ಲಿ ಯತ್ ಶಕ್ತಿ ಏಕಾಂಶ ಸಂಭೂತಂ ಅಂತ ಇದೆ. ಅದೇ ಶಕ್ತಿಯನ್ನು ಇಲ್ಲಿ ಅಂಶಾಂಶ ಅಂತ ಇರಬೇಕಾದ್ರೆ ಶಕ್ತಿ ಅಂತ ಇಟ್ಕೊಳ್ಬೇಕು. ಅದರಿಂದ ದೇವರೇ ಉಪಾದಾನ ಕಾರಣ ಅಲ್ಲ. ಸರಿ, ದೇವರ ಸೃಷ್ಟಿ ಅದ ಮೊದಲನೇ ಅವತಾರ ಹೇಗಿದೆ? ಸ ಏವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಸ್ಥಿತಃ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಮಖಂಡಿತಂ. ಮೊದಲನೆಯ ರೂಪ ಏನಿದೆ, ಮೊದಲನೆಯ ಅವತಾರ ತಪಸ್ಸನ್ನು ಹೇಳಿಕೊಡ್ಲಿಕ್ಕಾಗಿ ಬಂದ ರೂಪ. ಈ ಅವತಾರವನ್ನು ಕುಮಾರಾವತಾರ ಅಂತ ಕರೀತಾರೆ. ಸಯೇವ, ಯಾರು ಪದ್ಮನಾಭ ರೂಪಿಯೋ ಅವನೇ ಪ್ರಥಮಂ ಮೊದಲು, ಕೌಮಾರಂ ಸರ್ಗಂ ಆಸ್ಥಿತಃ ಕುಮಾರನಾದ ಆಗಿ ಮಾಡಿದ್ದೇನು. ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಮಖಂಡಿತಂ. ಯಾರಿಗೂ ಮಾಡಲಾಗದ ತಪಸ್ಸನ್ನು ಅಖಂಡಿತವಾಗಿ ಮಾಡಿದ. ಅಂದರೆ ಇದು ಶಿಕ್ಷಣ. ಈ ಸನತ್ಕುಮಾರ ಅಂದರೆ ಯಾರು? ಸನತ್ಕುಮಾರ ಹೇಳಿದರೆ ನಮಗೆ ಗೊತ್ತಿರುವವನು ಕಾಮ. ಬ್ರಹ್ಮನ ಮಗನಾಗಿ ಯಾರು ಸನತ್ಕುಮಾರನೋ, ಯಾರು ನಾರಾಯಣನ ಮಗನಾಗಿ ಕಾಮನಾದನೋ ಅವನೇ ಸದಾಶಿವನ ಮಗನಾಗಿ ಷಣ್ಮುಖ ಆಗಿದ್ದು ಸ್ಕಂದ. ಅವನಿಗೆ 3 ಫಾರ್ಮ್: ದೇವಾಯೇವ ಗೃಹಸ್ಥಾಃ, ದೇವಾಯೇವ ವನಸ್ಥಾಃ, ದೇವಾಯೇವ ಬ್ರಹ್ಮಚಾರಿಣಃ ಅಂತ ವೇದ ಇದೆ. ದೇವತೆಗಳು ಏಕಕಾಲದಲ್ಲಿ ಎಲ್ಲ ಆಶ್ರಮಗಳಲ್ಲಿ ಇರ್ತಾರೆ. ದೇವತೆಗಳಿಗೆ ವರ್ಣ ಇಲ್ಲ, ವರ್ಣಾಭಿಮಾನಿತ್ವ ಮಾತ್ರ ಇದೆ. ಬಹಳ ಜನ ತಪ್ಪು ತಿಳ್ಕೊಂಡು ದೇವತೆಗಳಿಗೆ ವರ್ಣ ಇದೆ ಅಂತ. ಇಲ್ಲ, ದೇವತೆಗಳಿಗೆ ವರ್ಣ ಇಲ್ಲ, ವರ್ಣಾಭಿಮಾನಿತ್ವ ಮಾತ್ರ ಇದೆ. ಬ್ರಹ್ಮ ಮತ್ತು ಬೃಹಸ್ಪತಿ ಮತ್ತು ಅಗ್ನಿದೇವ ಬ್ರಾಹ್ಮಣ್ಯ ವರ್ಣಾಭಿಮಾನಿಗಳು. ಆ ಬ್ರಾಹ್ಮಣ ವರ್ಣಾಭಿಮಾನಿಗಳಾದ್ದರಿಂದ ಅಗ್ನಿಯ ಮಾಧ್ಯಮದಲ್ಲಿ ದೇವರ ಆರಾಧನೆ ಹೀಗೆಲ್ಲ ಇದೆ. ಅದರಿಂದಾಗಿ ವರ್ಣ ಇಲ್ಲ ಅವರಿಗೆ, ವರ್ಣಾಭಿಮಾನಿತ್ವ ಮಾತ್ರ ಇರೋದು. ಮುಖ್ಯ ಪ್ರಾಣ ನಮಗೆ ಉಪದೇಶವೇ ಮಾಡಲಿಕ್ಕಿಲ್ಲ. ಯಾಕೆ ಹೇಳಿ, ಅವನು ಕ್ಷತ್ರಿಯ ಇವ್ರ ಪ್ರಕಾರ. ಸನ್ಯಾಸ ತಗೊಳ್ಳಿಕ್ಕಿಲ್ಲ ಕ್ಷತ್ರಿಯರು, ಮತ್ತಂಗಾಯಿತು. ಅದರಿಂದಾಗಿ ಕ್ಷತ್ರಿಯ ವರ್ಣದ ಅಭಿಮಾನಿ ಮುಖ್ಯ ಪ್ರಾಣ ಅಂತಾದರೆ ಸನ್ಯಾಸ ತೆಗೆದುಕೊಳ್ಳಿಕ್ಕೆ ರೈಟ್ಸ್ ಇದೆ. ಇದು ತತ್ವ. ಇದು ಬಹಳ ಜನ ಎಡವಿ ಬಿದ್ದಿದ್ದಾರೆ ಇದರಲ್ಲಿ. ಅದರಿಂದ ವರ್ಣಾಭಿಮಾನಿಗಳಷ್ಟೇ, ವರ್ಣ ಇಲ್ಲ. ಇನ್ನು ಆಶ್ರಮ, 4 ಆಶ್ರಮದಲ್ಲಿ ದೇವತೆಗಳು ಒಟ್ಟಿಗೆ ಇದ್ದಾರೆ. ಈ ಪ್ರಮೇಯವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದು ನಮ್ಮ ನಾರಾಯಣ ಪಂಡಿತಾಚಾರ್ಯರು. ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರ ಅಂತ. ಯಾವಾಗಲೂ ಎಲ್ಲ ಆಶ್ರಮಗಳು ದೇವತೆಗಳಿಗಿದ್ದೇ ಇರುತ್ತೆ ಅಂತ. ಈಗ ಬನ್ನಿ, ದೇವತೆಗಳು 3 ಆಶ್ರಮದಲ್ಲಿ ಇರ್ತಾರೆ. ಅದರಲ್ಲಿ ನಮಗೆ ಮೊದಲು ಕಾಣೋದು ಸದಾಶಿವನನ್ನು ಬಿಡಿ, ಇಂದ್ರನಿಂದ ಶುರು. ಇಂದ್ರನಿಗೆ ಸಮಾನನಾದವನು ಕಾಮ. ಅವನೇನು ಮಾಡಿದ? ಬ್ರಹ್ಮನ ಮಗನಾಗಿ ಬಯಕೆಯನ್ನು ಮೆಟ್ಟಿ ನಿಂತ. ನಾರಾಯಣನ ಮಗನಾಗಿ ಎಲ್ಲರ ಮನಸ್ಸಿನಲ್ಲಿ ಬಯಕೆಯ ಕಿಚ್ಚು ಹಚ್ಚಿದ. ಇದ್ಯಾವುದರ ಸಂಪರ್ಕವೂ ಇಲ್ಲದೆ ಕುಮಾರನಾಗಿ ನಿಂತ, ರುದ್ರನ ಮಗನಾಗಿ. ಆಸನತ್ ಕುಮಾರನ ಹೇಳ್ತಾ ಇರೋದು ಅಂತ ಡೌಟ್ ಬಂತು ನಮಗೆ. ಅಂಥಲ್ಲಿ ಆಚಾರ್ಯರು ಬಂದರು, ತಾತ್ಪರ್ಯ ಬರೆದರು. ಏನಂತ? ಕುಮಾರೋ ನಾಮ ಭಗವಾನ್
ಸ್ವಯಂ ಸ್ವಸ್ಮಾದಜಾಯತ. ನೀವು ಅಂದುಕೊಂಡಿರೋದು ಬ್ರಹ್ಮದೇವರ ಮಗ ಅಂತ ಅಲ್ಲ, ಇವನು ಸ್ವಯಂಭು ಕುಮಾರ, ತನ್ನಿಂದ ತಾನೇ ಹುಟ್ಟಿದ್ದು. ದಿದೇಚ ಬ್ರಹ್ಮಣೇ ಬ್ರಹ್ಮ ಬ್ರಹ್ಮಚರ್ಯೇ ಸ್ಥಿತೋ ವಿಭು. ಬ್ರಹ್ಮದೇವರಿಗೆ ತಪಸ್ಸನ್ನು ಮಾಡುವ ಬಗೆಯನ್ನು ಹೇಳಿಕೊಟ್ಟವ. ಯಸ್ಮಾತ್ ಸನತ್ಕುಮಾರಶ್ಚ ಬ್ರಹ್ಮಚರ್ಯಮಪಾಲಯತ್. ಇವನ ಒಂದು ಅನುಗ್ರಹ ಇರೋದರಿಂದಲೇ ಸನತ್ಕುಮಾರ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ್ದು. ಯಸ್ಥಾಣು ಸ್ಥಾಣು ತಾಂಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ ಇತಿ ಬ್ರಾಹ್ಮೇ ಅಂದರು. ಸ್ಥಾಣು ಅಂತ ಸದಾಶಿವನಿಗೆ ಹೆಸರು. ಬಿಲ್ವ ಅನ್ನುವ ವನದಲ್ಲಿ ಮೋಟು ಮರದಂತೆ ನಿಂತು ತಪಸ್ಸು ಮಾಡ್ತಾ ಇರ್ತಾನೆ ಸದಾಶಿವ. ಅದು ಮುಂದೆ ಬಾಣನ ಪ್ರಸಂಗದಲ್ಲಿ ಸದಾಶಿವ ದೇವರನ್ನು ಎದುರಿಸಿ ನಿಂತಾಗ ಬ್ರಹ್ಮದೇವರು ಹೇಳ್ತಾರೆ, ನೀನೇ ನೋಡಪ್ಪ ಮೂಲ ರೂಪದಲ್ಲಿ ನಿನ್ನ ಪದವಿಗಾಗಿ ತಪಸ್ಸು ಮಾಡ್ತಾ ಇದ್ದಿ ಅಂತ ತೋರಿಸ್ತಾರೆ. ಆ ರೂಪವನ್ನು ಸ್ಥಾಣು, ಮೋಟು ಮರದಂತೆ ನಿಶ್ಚಲವಾಗಿ ದೇವರನ್ನು ಧ್ಯಾನ ಮಾಡ್ತಾ ಇರುವ ರೂಪ. ಆ ಧ್ಯಾನ ಮಾಡ್ತಾ ಇರುವ ರೂಪ ಆ ಸ್ಥಾಣು ಅಂತ ಆಗಲಿಕ್ಕೆ ದೇವರ ಅನುಗ್ರಹ ಕಾರಣ. ಹೀಗಾಗಿ ದೇವರು ಒರಿಜಿನಲ್ ಸನತ್ಕುಮಾರ, ಅವನ ಅನುಗ್ರಹ ಪಡೆದ ಸನತ್ಕುಮಾರ ಈ 4 ಜನ ಋಷಿಗಳಲ್ಲಿ ಒಬ್ಬ. ಈ ತರಹದ ಕನ್ಫ್ಯೂಷನ್ನು ಸಾಕಷ್ಟಿದೆ. ಆಚಾರ್ಯರು ಒಂದೊಮ್ಮೆ ಬರದೇ ಹೋಗಿದ್ದಿದ್ರೆ ಏನೇನು ಹೇಳಿಬಿಡ್ತಾ ಇದ್ವೋ ಏನೋ ನಾವು. ಅಲ್ಲ, ಆಚಾರ ಬಂದಮೇಲೂ ಬಹಳ ಜನರಿಗೆ ತಲುಪಿಲ್ಲ, ಅದು ಬೇರೆ. ಆದರೆ ಇರೋದಿದು. ಇನ್ನು ಎರಡನೆಯ ರೂಪ ದ್ವಿತೀಯಂತು ಭವಾಯಾಸ್ಯ ರಸತಳಗತಾಂ ಮಹೀಂ ಉದ್ಧರಿಷ್ಯನ್ನುಪಾದತ್ತ ಯಜ್ಞೇಶಃ ಸೌಕರಂ ವಪುಃ. ದ್ವಿತೀಯಂ ಎರಡನೆಯದ್ದು, ಅಸ್ಯ ಈ ಪ್ರಪಂಚ ಭವಾಯ ಗಟ್ಟಿಯಾಗಿ ನಿಲ್ಲಲಿಕ್ಕೆ, ಯಜ್ಞೇಶಃ ಎಲ್ಲ ಯಜ್ಞ ಪ್ರತಿಪಾದ್ಯನಾದ ಭಗವಂತ, ಸೌಕರಂ ವಪುಃ ವರಾಹ ರೂಪವನ್ನು ತಾಳಿದ. ಇದು ಇಲ್ಲೇನು ಕನ್ಫ್ಯೂಷನ್ ಇಲ್ಲ, ಅದರಿಂದಾಗಿ ಆಚಾರ್ಯರು ವ್ಯಾಖ್ಯಾನ ಬರೀಲಿಲ್ಲ. ಯಾಕೆಂದರೆ ವರಾಹ ರೂಪ ಅಂದರೆ ಅದು ದೇವರದ್ದೊಬ್ಬನದ್ದೇ, ಇನ್ನೆಲ್ಲೂ ಕನ್ಫ್ಯೂಷನ್ ಇಲ್ಲ. ಇನ್ನು ಮೂರನೆಯ ರೂಪ ತೃತೀಯ ಮೃಷಿಸರ್ಗಂ ವೈ ದೇವರ್ಷಿತ್ವಮುಪೇತ್ಯ ಸಹ ತತ್ರ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ತತಃ. ಮೂರನೆಯದ್ದು ಋಷಿಯ ಅವತಾರವೇ. ಈ ಋಷಿಯ ಅವತಾರದಲ್ಲಿ ದೇವರೇನು ಮಾಡಿದ? ಸಾತ್ವತ ಮಾಚಷ್ಟ, ಸಾತ್ವತ ತಂತ್ರವನ್ನು ನುಡಿದ. ಸಾತ್ವತ ತಂತ್ರ ಅಂದರೆ ವೇದಾನುಗುಣವಾದ ಕ್ರಿಯಾಕಲಾಪ, ಅದನ್ನು ಹೇಳಿದ. ತತ್ರ ಸಾತ್ವತ ಮಾಚಷ್ಟ, ಯತಃ ಯಾವುದರಿಂದ, ಕರ್ಮಣಾಂ ನಾವು ಮಾಡುವ ಕರ್ಮಗಳು, ನೈಷ್ಕರ್ಮ್ಯಂ ನಿಷ್ಕರ್ಮ ಅಂದರೆ ಮೋಕ್ಷ, ಮೋಕ್ಷ ಸಾಧಕವಾಗುತ್ತದೋ ಆ ತರಹದ ಕರ್ಮವನ್ನು ನುಡಿದ. ಜ್ಞಾನಪೂರ್ವಕವಾಗಿ ಯಾವ ಕರ್ಮವನ್ನು ಮಾಡಿದರೆ ಮೋಕ್ಷ ಸಿಗತ್ತೋ ಆ ಕರ್ಮಗಳನ್ನು ಒಳಗೊಂಡ ತಂತ್ರಶಾಸ್ತ್ರವನ್ನು ನಮ್ಮೆಡೆಗೆ ನುಡಿದ. ಇದು ಇಲ್ಲಿ ದೇವರ್ಷಿ ಅಂದರೆ ಯಾರು? ನಮಗೆ ದೇವರ್ಷಿ ಅಂದರೆ ನಾರದರೇ. ಈ ಕನ್ಫ್ಯೂಷನ್ ಬರುತ್ತೆ ಅಂತ ಗೊತ್ತಿತ್ತು ಆಚಾರ್ಯರಿಗೆ, ಅದಕ್ಕೆ ಇಲ್ಲಿ ವ್ಯಾಖ್ಯಾನ ಬರೆದರು. ಈ ತರಹದ ಸಮಸ್ಯೆಗಳಿಂದ ಕಾದು ಕಂಗೆಟ್ಟವರ ಉದ್ಧಾರಕ್ಕಲ್ವ ಆಚಾರ್ಯರು ಬಂದದ್ದು. ಒಳ್ಳೆಯ ಜ್ಞಾನ ಬರಬೇಕು ಅಂತ ಯಾವ ಊರಿನ ಜನ ಕಾತರಿಸಿದ್ರೋ ಅವರಿಗಾಗಿ ಆಚಾರ್ಯರು ಬಂದದ್ದು. ಅದರಲ್ಲಿಯೂ ನಡಿಲ್ಲಾಯರು ಉದ್ಧಾರಕನಾದ ಮಗ ಎಲ್ಲೋ ಹುಟ್ಟೋದು ಬೇಡ, ನನ್ನ ಹೊಟ್ಟೆಯಲ್ಲೇ ಹುಟ್ಟಲಿ ಎಂದರು. ಅವರು ಏನು ಹೇಳ್ತಾರೆ ಆಚಾರ್ಯರು? ಅವತಾರಸ್ತೃತೀಯೋಸ್ಯ
ದೇವರ್ಷಿ ಪ್ರಥಿತೋ ದಿವಿ ಮಹಿದಾಸಸ್ತ್ವೈತರೇಯ ಯಸ್ತಂತ್ರಂ ನಾರದೇ ವದತ್ ಇತಿ ಅಂದರು. ಮೂರನೆಯ ಅವತಾರ ಅಂದರೆ ಮಹಿದಾಸ ಐತರೇಯ. ಅವನು ದೇವರ್ಷಿ. ಅವನ ಅನುಗ್ರಹದಿಂದ ಅವನಿಂದ ಉಪದೇಶವನ್ನು ಪಡೆದು ನಾರದರು ದೇವರ್ಷಿಯಾದರು. ಇದು ದೇವರ ಮಹಿಮೆ. ನಾರದರು ದೇವರ್ಷಿಗಳು ಹೌದು. ಆದರೆ ನಾರದರು ದೇವರ್ಷಿಗಳಾಗಲಿಕ್ಕೆ ಮೊದಲು ದೇವರು ದೇವರ್ಷಿಯಾಗಿದ್ದ. ಇದೆಲ್ಲ ಒಂದೊಂದು ಪದವಿ. ದೇವರ್ಷಿ, ವ್ಯಾಸ, ಇಂದ್ರ, ಮನು, ಈ ಎಲ್ಲ ಪದವಿಗಳಲ್ಲಿ ದೇವರು ಬಂದು ಕೆಲಸ ಮಾಡಿದ್ದಾನೆ. ವಸ್ತುತಃ ದೇವರು ಇದೆಲ್ಲಕ್ಕಿಂತ ಮೀರಿ ಕೆಲಸ ಮಾಡಬಹುದಿತ್ತು. ಹಾಗೂ ಮಾಡಿದ್ದಾನೆ. ಈ ಪದವಿಗಳ ಮೂಲಕವೂ ಮಾಡಿದ್ದಾನೆ. ಇದು ದೇವರು. ಅದರಿಂದಾಗಿ ಮಹಿದಾಸಸ್ತ್ವೈತರೇಯ ಯಸ್ತಂತ್ರಂ ನಾರದೇ ವದತ್. ಇದು ಮೂರನೆಯ ರೂಪ. ತುರಿಯೇ ಧರ್ಮಕಲಾ ಸರ್ಗೇ ನರನಾರಾಯಣ ವೃಷಿ ಭೂತ್ವಾತ್ಮೋಪಶಮೋಪೇತಂ ಅಕರೋ ದುಶ್ಚರಂ ತಪಃ. ಇನ್ನು ನಾಲ್ಕನೆಯ ಅವತಾರ ನರನಾರಾಯಣನಾದ. ಓ, ದೇವರ ಎರಡು ರೂಪವೇ? ನಮಗಾಗಲೇ ಡೌಟ್. ನರ ಅಂತ ಒಂದು ರೂಪ ದೇವರದ್ದು, ನಾರಾಯಣ ಅಂತ ಒಂದು ರೂಪ. ಆ ನರ ಅನ್ನೋದು ಇಂದ್ರ ಅಲ್ಲ, ಅರ್ಜುನ. ಅದರಿಂದಾಗಿ ದೇವರೇ ಅರ್ಜುನನೇ ಏನೇನೋ ಡೌಟ್ ಬಂದ್ಬಿಡತ್ತೆ, ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಧರ್ಮಕಲಾ ಸರ್ಗ ಧರ್ಮೇ ಸ್ವಾಂಶಾವತಾರ. ಧರ್ಮನಲ್ಲಿ ತನ್ನ ಅಂಶಾವತಾರ. ಅದರಲ್ಲಿ ಹರಿ, ಕೃಷ್ಣ, ನಾರಾಯಣ ಅಂತ ಮೂರು ರೂಪಗಳು ಸ್ವಯಂ ನಾರಾಯಣ. ಯಮಧರ್ಮನಿಗೆ ಮೂರ್ತಿದೇವಿಯಲ್ಲಿ 4 ಜನ ಮಕ್ಕಳು ಹುಟ್ಟಿದ್ರು, ಹರಿ, ಕೃಷ್ಣ, ನರ, ನಾರಾಯಣ ಅಂತ. ಅದರಲ್ಲಿ ಹರಿ, ಕೃಷ್ಣ, ನಾರಾಯಣ ಸಾಕ್ಷಾತ್ ಭಗವಂತನ ರೂಪಗಳು. ನರ ಶೇಷಾವತಾರಿ. ಆ ಶೇಷನಲ್ಲಿ ನರ ಅನ್ನುವ ರೂಪದ ಅವತಾರ ಆಯಿತು. ಅಂತರ್ಯಾಮಿಗೆ ಐಕ್ಯವನ್ನು ಹೇಳಿ ನರನಾರಾಯಣ ವೃಷಿ ಅಂತ ಹೇಳಿದ್ದು. ಇನ್ನು ಆತ್ಮಶಮೋಪೇತಂ, ಅವನು ನಿಗ್ರಹ. ಎಂತಹ ನಿಗ್ರಹ ಅಂತಂದರೆ 11ನೆಯ ಸ್ಕಂದದಲ್ಲಿ ನಮಗೆ ಗೊತ್ತಾಯಿತು. ಇಂದ್ರ ತಪ್ಪು ತಿಳುವಳಿಕೆಯಿಂದ ಅಪ್ಸರೆಯರನ್ನೆಲ್ಲ ಕಳುಹಿಸಿದ. ಆವಾಗ ನಾರಾಯಣ ಸಿಟ್ಟು ಮಾಡಿಕೊಳ್ಳದೆ ತನ್ನ ತೊಡೆಯಿಂದ ಉರ್ವಶಿಯನ್ನು ಸೃಷ್ಟಿ ಮಾಡಿ ದೇವಲೋಕಕ್ಕೆ ನನ್ನ ಕೊಡುಗೆ ಇದು, ತಗೊಂಡು ಹೋಗಿ ಅಂತ ಕಳುಹಿಸಿದ. ಹೆರರ ಹೆಂಡಿರಲ್ಲಿ ದುರ್ಬುದ್ಧಿ ಬರಬಾರದು ಅಂದರೆ ನಾರಾಯಣನ ಚಿಂತನೆ ಮಾಡಬೇಕು ಅಂತ ನಾರಾಯಣ ವರ್ಮದಲ್ಲಿ ಹೇಳ್ತಾರೆ. ಆದ್ದರಿಂದಾಗಿ ಆತ್ಮಶಮೋಪೇತಂ. ಓಹ್, ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಗಿಲು ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಳ್ಳಲಿಕ್ಕೆ ಕಷ್ಟ. ಎಲ್ಲರನ್ನು ನಿಯಂತ್ರಣ ಮಾಡಬಹುದು, ಹಲವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಬಹುದು, ಯಾರೋ ಮಾತು ಕೇಳ್ತಾರೆ ಅಂದರೆ ಅವ್ರನ್ನ ಬಿಟ್ಟೇ ಹೊರಟೋಗ್ಬಿಡ್ಬಹುದು. ಆದರೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದು ದಾರಿ ಕಷ್ಟ. ಅದಕ್ಕಾಗಿ ಎಷ್ಟು ಕಷ್ಟಪಟ್ಟರೋ. ಏಕೆಂದರೆ ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನ ತುಳಸಿ ಜಾಸ್ತಿ ತಿಂದು ದೈಹಿಕ ಆರೋಗ್ಯವನ್ನು ಕೆಡಿಸ್ಕೊಂಡದ್ದಿದೆ.
ಸನ್ಯಾಸಿಗಳಿಗೆ ತೀರ್ಥದಲ್ಲಿ ತುಳಸಿಯನ್ನು ಅದಕ್ಕಾಗಿ ಹಾಕ್ತಾರೆ. ಆ ಉಷ್ಣತೆ ಜಾಸ್ತಿಯಾಗಿ ಅವರಿಗೆ ಕಾಮನಿಗ್ರಹ ಆಗಲಿ ಅಂತನ್ನುವ ದೃಷ್ಟಿಯಿಂದ. ಇದು ಅರ್ಥ ಆಗದೆ ಗೃಹಸ್ಥರು ನಮಗೂ ತುಳಸಿ ಬೇಕು ಅಂತ ಗಲಾಟೆ ಮಾಡೋದು ನೋಡಿದ್ದೀನಿ ನಾನು. ಏನು ಹೇಳೋದು ಅವ್ರಿಗೆ? ಅದರ ಸ್ಪಿರಿಟೇ ಅರ್ಥ ಆಗಿಲ್ಲ, ಕೇಳೋದು ಇಲ್ಲ. ಕೆಲವೊಮ್ಮೆ ಪ್ರತಿಷ್ಠೆಗೆ ನಿಂತು ಬಿಡ್ತಾರೆ, ಅದು ಮಾಡ್ಕೊಳ್ಳದೆ ಹೋದ್ರ ಗತಿ ಏನು ಅಂತ. ಇರಲಿ, ಅದನ್ನು ಮಾಡಿದ್ರು ಅಂತ ಎಷ್ಟು ಕಷ್ಟಪಟ್ಟರೋ ಏನೋ. ಅಂದರೆ ಲೋಕದೃಷ್ಟ್ಯ, ಇದು ಲೋಕದ ದೃಷ್ಟಿಗಾಗಿ ಇರಲಿ. ಇನ್ನು ನರನ ಬಗ್ಗೆ ಬರೋಣ. ನರ ಶೇಷಾವತಾರಿ. ಅರ್ಜುನನಲ್ಲಿ ಅವನ ಸನ್ನಿಧಾನ ಇತ್ತು, ಅದರಿಂದಾಗಿ ಅರ್ಜುನನನ್ನು ನರ ಅಂತ ಕರೆಯುವುದು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ, ಅಲ್ಲಿ ಅರ್ಜುನನ ನಮಸ್ಕಾರವೂ ಇದೆ ಅಂತಂದರು ಆಚಾರ್ಯರು. ಇದು ಬಹಳ ಜನರು ಕನ್ಫ್ಯೂಸ್ ಆಯಿತು. ಈ ಬಂಗಾಳದ ಒಬ್ಬರು ಕೃಷ್ಣ ಚರಿತ್ರೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಎಷ್ಟು ಗೊಂದಲ ಇದೆ ಅಂತ ಅವರು ಬರೆಯೋದು. ಇರೋದು ಅವರು ಗೊಂದಲ. ವೇದವ್ಯಾಸರಿಗೆ ಎಷ್ಟು ಗೊಂದಲ ಇದೆ. ಒಂದೊಂದು ಕಡೆ ಅರ್ಜುನನೇ ನರಾವತಾರಿ ಅಂತಾರೆ, ಕೆಲವೊಂದು ಕಡೆ ಅರ್ಜುನ ಇಂದ್ರಾವತಾರಿ ಅಂತಾರೆ, ಕೆಲವೊಂದು ಕಡೆ ಇಂದ್ರ ನರ ಬೇರೆ ಬೇರೆ ಅಂತಾರೆ. ಏನು ಗೊಂದಲವೋ ಗೊಂದಲ. ಅದರಿಂದಾಗಿ ಒಬ್ಬ ವ್ಯಾಸ ಇರೋದಲ್ಲ, ಬಹಳ ಜನ ವ್ಯಾಸರಿದ್ದಾರೆ ಅಂತ. ಅಂದರೆ ಕಾಲಕ್ಕೆ ಅದನ್ನು ಸೇರಿಸಿಕೊಂಡು ಹೋದರು ಅಂತ ಅವರ ತಲೆನಲ್ಲಿ. ಅದಕ್ಕೆಲ್ಲ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಏನು ಮಾಡೋಣ? ಪ್ರಶ್ನೆ ಬಂದವರಿಗೆ, ಕೆಲವೊಬ್ಬರಿಗೆ ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಯನ್ನು ಅವರು ಜಡ್ಜ್ಮೆಂಟ್ ತರಹ ಬಳಸ್ತಾರೆ. ಇವರು ಪ್ರಶ್ನೆ ಕೇಳ್ತಾ ಇರ್ತಾರೆ, ಅಲ್ಲಿ ಎಲ್ಲೋ ಅದೃಶ್ಯರಾಗಿರುವವರು ಗಡಗಡ ಗಡಗಡ ಅಂತ ನಡ್ಕೊಂಡು ಇವ್ರ ಮುಂದೆ ಕಟಕಟೆಯಲ್ಲಿ ನಿಂತಿರೋರ ಥರ ಮಾತನಾಡ್ತಾರೆ. ಎದುರುಗಡೆ ಬಂದ್ರಯ್ಯ ಬದುಕಿದ್ದಾರೆ ಅಂತಂದ್ರೂ ಬರಲ್ಲ. ಕೆಲವೊಮ್ಮೆ ಹೀಗಾಗತ್ತೆ. ರಾಮ ಸೀತೆಯನ್ನು ಬಿಟ್ಟು ತಪ್ಪು ಮಾಡಿದ್ದಾನೆ, ಇವರು ದೊಡ್ಡ ಜಡ್ಜ್ ತರಹ ರಾಮ ಕಟಕಟೆಯಲ್ಲಿ ನಿಂತ್ಕೊಂಡು ಗಡಗಡ ಅಂತ ನಡ್ಕೊಂಡು ಇವರು ಜಡ್ಜ್ಮೆಂಟನ್ನು ಕೇಳೋ ಹಾಗೆ ಮಾಡ್ತಾರೆ. ಏನು ಮಾಡೋದು ಇವೆಲ್ಲ? ಪ್ರಶ್ನೆ ಬಂದರೆ ಸಾಲದು, ಪ್ರಶ್ನೆಗೆ ಉತ್ತರ ಬೇಕಿರುವ ವಿನಯವೂ ಇರಬೇಕು. ಆದರೆ ಮಾತ್ರ ಪ್ರಶ್ನೆಗೆ ಉತ್ತರ ಸಿಗೋದು. ಅದರಿಂದಾಗಿ ಆಚಾರ್ಯರು ಇದನ್ನೆಲ್ಲ ವಿವರವಾಗಿ ಮುಂದೆ ನಿರೂಪಣೆ ಮಾಡುತ್ತಾರೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಧರ್ಮೇ ಸ್ವಾಂಶಕಲಾ ಅವತಾರ. ಇಷ್ಟೆಲ್ಲ ಇದೆ ಅದರಲ್ಲಿ. ಯಮಧರ್ಮನಲ್ಲಿ ತನ್ನ ಕಲೆಗಳ ಅವತಾರ, ತನ್ನ ಅಂಶ, ತನ್ನ ಕಲೆ, ಅವುಗಳ ಅವತಾರ ಅಂತ. ಅಂಶ ಯಾರಲ್ಲಿ? ನರನಲ್ಲಿ. ಕಲಾ ಯಾರಲ್ಲಿ? ಕಲಾ ಯಾರು? ಕಲಾ ಅಂದರೆ ಭಾಗ. ನಾರಾಯಣ, ನರ, ಕೃಷ್ಣ. ಇಷ್ಟು ಗೂಢತೆ ಇದೆ ಅದರಲ್ಲಿ. ಅದರಿಂದ ಲೋಕದೃಷ್ಟ್ಯ ಆತ್ಮಶಮೋಪೇತಂ, ಜಗತ್ತಿನ ಕಣ್ಣಿಗೆ ಆತ್ಮಶಮ, ತಮ್ಮನ್ನು ನಿಗ್ರಹಿಸಿಕೊಳ್ಳುವಂತಹ ಒಂದು ಕಷ್ಟ ತೋರಿಸಿಕೊಂಡು ತಪಸ್ಸು ಮಾಡಿದ್ದು. ಆದರೆ ಒಳಗಡೆಯಿಂದ ಅಷ್ಟೇನು ಕಷ್ಟ ಏನಾಗಿಲ್ಲ ಅವರಿಗೆ. ಇದನ್ನು ಹೇಳಿದ್ರು. ಇನ್ನು 5, ಪಂಚಮ ಕಪಿಲೋ ನಾಮ ಸಿದ್ಧೇಶ ಕಾಲ ವಿಪ್ಲುತಂ ಪ್ರೋವಾಚ ಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. 5ನೆಯ ರೂಪ ಕಪಿಲ ರೂಪ. ಅವನೇನು ಮಾಡಿದ? ಕಾಲ ವಿಪ್ಲುತಂ, ಕಾಲದಿಂದ ಕಣ್ಮರೆಯಾದ ಒಂದು ದೊಡ್ಡ ದರ್ಶನವನ್ನು, ಅದರ ಹೆಸರು ಸಾಂಖ್ಯ. ತತ್ವಗ್ರಾಮ ವಿನಿರ್ಣಯಂ, ಎಷ್ಟು ತತ್ವ ಇದೆ ಅಂತ ಹೇಳಿ ಅಥಾರಿಟೇಟಿವ್ ಆಗಿ ಖಚಿತವಾಗಿ ಹೇಳುವ
ತಂತ್ರವನ್ನು ಕೊಟ್ಟ. ಹೆಸರೇನು? ಆಸುರಿ. ನಮಗೆ ಕನ್ಫ್ಯೂಷನ್. ಕಪಿಲ ಯಾರು ಗೊತ್ತಾ? ಸಾಂಖ್ಯಶಾಸ್ತ್ರವನ್ನು ಬರೆದವನು. ಅದೇ ಅವನ ಸಾಂಖ್ಯಶಾಸ್ತ್ರ ನಿರೀಶ್ವರ ಸಾಂಖ್ಯ. ಅವರ ಪ್ರಕಾರ ದೇವರು ಇಲ್ಲ, ಪುರುಷನಿಗೆ ಇಲ್ಲ, ಪ್ರಕೃತಿಯೇ ಎಲ್ಲವನ್ನು ನಡೆಸೋದು, ಯೋಚನೆ ಮಾಡೋದು ಕೂಡ ಪ್ರಕೃತಿಯ ಕೆಲಸವೇ. ಪುರುಷಸ್ತು ಪುಷ್ಕರ ಪಲಾಶವನ್ನಿರ್ಲೇಪ. ಒಬ್ಬರು ದೊಡ್ಡ ವಿದ್ವಾಂಸರು ತಮಾಷೆ ಮಾಡ್ತಾ ಇದ್ದು, ಎಲ್ಲಿ ಹೆಂಡತಿಯ ಆಡಳಿತ ಇರುತ್ತೆ, ಎಲ್ಲಿ ಗಂಡ ಕೋಲೆ ಬಸವನಾಗಿರ್ತಾನೆ, ಈ ಮನೆಯಲ್ಲಿ ಸಾಂಖ್ಯ ದರ್ಶನ ಇದೆಯಪ್ಪ. ಪ್ರಕೃತಿ ಕರ್ತ್ರಿ, ಪುರುಷಸ್ತು ಪುಷ್ಕರ ಪಲಾಶವನ್ ನಿರ್ಲೇಪ ಅಂತ. ಎಲ್ಲ ಪ್ರಕೃತಿ ಮಾಡೋದು. ಪುರುಷಸ್ತು ಪುಷ್ಕರ ಪಲಾಶವತ್, ತಾವರೆಯ ಎಲೆಯ ಮೇಲೆ ತಾವರೆಯ ಎಲೆಯ ಹಾಗೆ ನಿರ್ಲಿಪ್ತ, ನೀರನ್ನು ಅಂಟಿಸಿಕೊಳ್ಳುವುದೇ ಇಲ್ಲ ಅಂತ. ಹಾಗೆ ಈ ತರಹದ ವಾದ. ಅಂದರೆ ಈಗಿನ ಸೈಂಟಿಸ್ಟರು ಅದನ್ನೇ ಹೇಳೋದು, ಪ್ರಪಂಚ ನಿರ್ಮಾಣ ಆಗಿದ್ದೊಂದು ಆಕಸ್ಮಿಕ, ಅದಕ್ಕೊಂದು ಉದ್ದೇಶ ಇಲ್ಲ. ದೇರ್ ಇಸ್ ನೋ ಪರ್ಪಸ್. ದ ಹೋಲ್ ಕ್ರಿಯೇಷನ್ ಈಸ್ ಪರ್ಪಸ್ಲೆಸ್. ಇದು ಅವರ ಅಂತಿಮ ತೀರ್ಮಾನ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಭಾಗವತದ ಕಪಿಲ ಬೇರೆ ಎಂದರು. ಏನು ಪ್ರೂಫು? ಆಚಾರ್ಯರು ಹೇಳಿದ ಮೇಲೆ ಪ್ರೂಫ್ ಹುಡ್ಕೋಣ. ತಂತ್ರ ಸಾಂಖ್ಯಂ ವೇದಾನುಸಾರಿ, ಆಚಾರ್ಯರ ಮಾತು. ಈ ತಂತ್ರ ಸಾಂಖ್ಯ ಅನ್ನೋದು ವೇದಾನುಸಾರಿ. ಕಪಿಲೋ ವಾಸುದೇವಾಖ್ಯ ತಂತ್ರ ಸಾಂಖ್ಯಂ ಜಗಾದಹ. ಕಪಿಲ ವಾಸುದೇವ ತಂತ್ರ ಸಾಂಖ್ಯವನ್ನು ನುಡಿದದ್ದು ಬ್ರಹ್ಮಾದಿ ದೇವತೆಗಳಿಗೆ, ಭೃಗ್ವಾದಿ ಋಷಿಗಳಿಗೆ, ಹಾಗೆ ಆಸುರಿಗೆ. ಸರ್ವ ವೇದಾರ್ಥೈ ಉಪಬೃಂಹಿತಂ, ಎಲ್ಲ ವೇದಗಳ ಅರ್ಥದಿಂದ ಕೂಡಿದೆ. ಈ ಕೆಲವು ದಿವಸಗಳ ಹಿಂದೆ ಒಂದು ಉಲ್ಟಾ ಪಲ್ಟಾ ಅಂತ ಒಂದು ಫಿಲಮ್ ಬಂದಿತ್ತು. ಅದರಲ್ಲಿ ಒಂದೇ ಹೆಸರಿನ ಇಬ್ಬಿಬ್ರು ಇರ್ತಾರೆ. ಆಳು ಧಣಿ ಒಂದು ಹೆಸರು, ಇನ್ನೊಬ್ಬ ಇರ್ತಾನೆ ಗೆಳೆಯರು, ಅವರಿಬ್ರದು ಒಂದೇ ಹೆಸರು. ಆ ಥರ ಇದು. ಕಪಿಲ ಅಂತ ಇಬ್ರು, ಆಸುರಿ ಅಂತನೂ ಇಬ್ರು. ಕಪಿಲ ವಾಸುದೇವ, ಅವನ ಶಿಷ್ಯ ಸಾತ್ವಿಕ ಆಸುರಿ. ಇನ್ನೊಬ್ಬ ದುಷ್ಟ ಇದ್ದಾನೆ, ಎಲ್ಲ ವೇದಕ್ಕೆ ವಿರುದ್ಧವಾದ ಸಾಂಖ್ಯವನ್ನು ಜಗತ್ತಿನಲ್ಲಿ ನುಡಿದವ, ಅವನ ಹೆಸರು ಕಪಿಲ. ಹೋಗ್ಕೊಳ್ಳಿ, ಅವನ ಶಿಷ್ಯನ ಹೆಸರು ಕಪಿಲನೇ, ಈ ಆಸುರಿ. ಹೀಗಾಗಿ ಇಬ್ಬರು ಆಸುರಿ, ಇಬ್ರು ಕಪಿಲ. ಆ ಸಾಂಖ್ಯ ಇದೆಯಲ್ಲ, ಕುತರ್ಕ ಪರಿಬೃಂಹಿತಂ, ಕುತರ್ಕದಿಂದ ಕೂಡಿದೆ. ಈ ಆಸುರಿ, ಈ ಸಾಂಖ್ಯ, ಅದು ಸುತರ್ಕ ಪರಿಬೃಂಹಿತ. ಅದರಿಂದಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆದರೆ ಎಲ್ಲ ಮಾಡಿಕೊಂಡದ್ದೇ. ಭಗವದ್ಗೀತೆಯಲ್ಲಿ ಸಾಂಖ್ಯಶಾಸ್ತ್ರದ ನೆರಳಿದೆ ಅಂದರು. ಆ ಸಾಂಖ್ಯ ಬೇರೆ. ಏಕಂ ಸಾಂಖ್ಯಂಚ ಯೋಗಂಚ ಯಪ್ಪಶ್ಯತಿ ಸಪಶ್ಯತಿ ಅಂತ ಕೃಷ್ಣ ಹೇಳಿದ್ದರ ಸಾಂಖ್ಯ ಬೇರೆ, ಅದು ಕಪಿಲ ವಾಸುದೇವನ ಸಾಂಖ್ಯ. ನಿಮಗೊಂದು ಹೇಳ್ತೀನಿ, ಇದೇ ಭಾಗವತದಲ್ಲಿ 3ನೇ ಸ್ಕಂಧದಲ್ಲಿ ತನ್ನ ತಾಯಿಯಾದ ದೇವಹೂತಿಗೆ ಕಪಿಲ ಉಪದೇಶ ಮಾಡ್ತಾನೆ. ತನ್ನ ತಾಯಿಯಾದ ದೇವಹೂತಿಗೆ ಕಪಿಲ ಉಪದೇಶ ಮಾಡ್ತಾನೆ. ಅದ್ಯಾವುದದು? ಭಾಗವತದಲ್ಲಿ ಹೇಳಿದ ವೈದಿಕ ಸಾಂಖ್ಯ.
ಆ ಸಾಂಖ್ಯಕ್ಕೂ ಈಗ ಯಾವುದರ ಟೆಕ್ಸ್ಟ್ ಉಪಲಬ್ಧ ಇದೆ ಆ ಸಾಂಖ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇಬ್ಬರು ಬೇರೆ ಬೇರೆಯೇ ಆಗಿರಬೇಕಲ್ವಾ. ಶಂಕರರು ಇದನ್ನು ಅಂಶತಃ ಒಪ್ಪಿದ್ದಾರೆ. ಶಂಕರರ್ಯಾಕೆ ಸ್ವಯಂ ಸಾಂಖ್ಯರು ಒಪ್ಪಿದ್ದಾರೆ, ಅದು ಆಶ್ಚರ್ಯ. ಸಾಂಖ್ಯ ತತ್ವಕೌಮುದಿ, ಸಾಂಖ್ಯ ಕಾರಿಕೆ, ಈಶ್ವರ ಕೃಷ್ಣ ಅವರೆಲ್ಲರೂ ಕೂಡ ಇಬ್ಬರು ಸಾಂಖ್ಯರಿದ್ದಾರೆ, ಇಬ್ಬರು ಕಪಿಲರಿದ್ದಾರೆ ಅಂತ ಒಪ್ಪಿದ್ದಾರೆ. ಇನ್ನು ಮಹಾಭಾರತ ಶಾಂತಿ ಪರ್ವದಲ್ಲಿ, ಮೋಕ್ಷ ಧರ್ಮ ಪರ್ವದಲ್ಲಿ ಆಸುರಿ ಜನಕನಿಗೆ ಉಪದೇಶ ಮಾಡ್ತಾನೆ. ಆ ಸಾಂಖ್ಯ ಮತ್ತು ಭಾಗವತದಲ್ಲಿ ಬಂದ ಸಾಂಖ್ಯ ಎರಡು ಕೂಡ ಹೊಂದಿಕೊಳ್ಳುತ್ತೆ. ಇದೆಲ್ಲ ನೋಡಿದಾಗ ನಮಗೆ ಅರ್ಥ ಆಗತ್ತೆ. ಆ ಕಪಿಲ ವಾಸುದೇವ ಬೇರೆ, ದೈತ್ಯ ಕಪಿಲ ಬೇರೆ, ಆಸುರಿ ಬೇರೆ, ಇನ್ನೊಬ್ಬ ಆಸುರಿ ಬೇರೆ. ಇದು ಆಚಾರ್ಯರು ಕೊಟ್ಟ ಕೊಡುಗೆ. ಷಷ್ಠಮತ್ರೇರಪತ್ಯತ್ವಂ ವೃತ ಪ್ರಾಪ್ತೋನುಸೂಯಯ ಆನ್ವೀಕ್ಷಿಕೀಂ ಅಳರ್ಕಾಯ ಪ್ರಹ್ಲಾದಾದಿಭ್ಯವೂಚಿವಾನ್. ಇಲ್ಲಿ ಇನ್ನೊಂದು ಅಂಶ ಇದೆ ಹಿಂದಿನ ಶ್ಲೋಕದಲ್ಲೇ ಹೇಳಲಿಕ್ಕೆ. ಸಿದ್ಧೇಶಃ ಕಾಲವಿಪ್ಲುತಂ, ಕಾಲದಿಂದ ಕಣ್ಮರೆಯಾಗಿದ್ದ ಸಾಂಖ್ಯವನ್ನು ಜಗತ್ತಿಗೆ ಕೊಟ್ಟವ. ಅಂದರೆ ಮಧ್ವರು ಇದನ್ನೇ ಇಟ್ಕೊಂಡು ಹೇಳೋದು, ಅನಾದಿ ಕಾಲತೋ ವೃತ್ತಾ ಸಮಯಾ ಹಿ ಪ್ರವಾಹತಃ. ಎಲ್ಲ ಶಾಸ್ತ್ರಗಳು ಎಲ್ಲ ಕಾಲದಲ್ಲಿಯೂ ಇರ್ತವೆ. ಯಾವಾಗಲೂ ಒಮ್ಮೆ ಒಂದು ಅಭಿವ್ಯಕ್ತ ಆಗುತ್ತೆ ಯಾರದೋ ಒಬ್ಬರ ಹೆಸರಿನಲ್ಲಿ, ಉಳಿದಂತೆ ಅದು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲವೂ ಎಲ್ಲ ಕಾಲದಲ್ಲಿ ಇರ್ತವೆ ಎಂದು. ಇಲ್ಲಾಂದರೆ ವೇದವ್ಯಾಸರು ಬುದ್ಧನನ್ನು ಖಂಡನೆ ಮಾಡೋದು ಹೇಗೆ? ವೇದವ್ಯಾಸ ಅವತಾರ ಆಗಿದ್ದು ಯಾವಾಗ? ವೇದವ್ಯಾಸ ಅವತಾರ ಆಗಿದ್ದು ಕಲಿಯುಗ ಶುರು ಆಗಲಿಕ್ಕೆ 700 ವರ್ಷ ಇದ್ದಾಗ. ಬುದ್ಧ ಬಂದದ್ದು ಯಾವಾಗ? ಕಲಿಯುಗ ಶುರು ಆಗಿ 1000 ವರ್ಷ ಆದಮೇಲೆ. 1000 ವರ್ಷ 1500 ವರ್ಷ ಅಂತ ಇಟ್ಕೊಳ್ಳಿ. ಯಾವಾಗ? ಪಾಂಡವರ ಸಂತತಿ ಮುಗಿದು ಇನ್ನು ಯಾವಾಗಲೋ ಬಂದದ್ದು. ಆ ವೇದವ್ಯಾಸರು ಈ ಬುದ್ಧನ ಸಿದ್ಧಾಂತವನ್ನು ಹೆಂಗೆ ಖಂಡನೆ ಮಾಡ್ತಾರೆ? ಅದಕ್ಕೆ ಆಚಾರ್ಯರು ಕೊಟ್ಟ ಉತ್ತರ, ಅನಾದಿ ಕಾಲತೋ ವೃತ್ತಾಹ, ಎಲ್ಲ ಕಾಲದಲ್ಲಿ ಎಲ್ಲ ಶಾಸ್ತ್ರಗಳೂ ಇರುತ್ತೆ. ಅದಕ್ಕೆ ವೇದವ್ಯಾಸರು ಸಿದ್ಧಾಂತವನ್ನು ಮಾತ್ರ, ಮೈನ್ ಸಿದ್ಧಾಂತವನ್ನು ಮಾತ್ರ ಖಂಡನೆ ಮಾಡಿದ್ರು. ಆ ಹೆಸರಿಗೆಸರೆಲ್ಲ ಹೇಳಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಕಾನ್ಸೆಪ್ಟ್ ಯಾವಾಗಲೂ ಇರುತ್ತೆ ಅಂತ. ಅದನ್ನು ಗಟ್ಟಿಯಾಗಿ ಹೇಳಲಿಕ್ಕೆ ಏನು ಹೇಳಿದ್ರು? ಕಾಲವಿಪ್ಲುತಂ ಅಂದರು. ಈ ಕಾಲವಿಪ್ಲುತಂ ಅನ್ನೋ ಹಿನ್ನೆಲೆಯಲ್ಲಿ ಇದಿದೆ. ಇನ್ನು ಷಷ್ಠಮತ್ರೇರಪತ್ಯತ್ವಂ ವೃತ ಪ್ರಾಪ್ತೋನುಸೂಯಯ, 6ನೆಯ ರೂಪ. ಅತ್ರಿಯಿಂದ ಅನಸೂಯೆಯಲ್ಲಿ ಹುಟ್ಟಿದವ, ದತ್ತ ಅಂತ ಕರೀತಾರೆ. ಅಲ್ಲಿ ಮಾಡಿದ ಕೆಲಸ ಏನು? ಜ್ಞಾನಾವತಾರ. ಅದು ಜ್ಞಾನಕ್ಕಾಗಿ ಮಾಡಿದ ಅವತಾರ. ಯಾರ್ಯಾರು ದತ್ತರೂಪಿ ಪರಮಾತ್ಮನ ಶಿಷ್ಯರು? ಅಳರ್ಕಾಯ, ಅಳರ್ಕ ಅಂತ ಒಬ್ಬ, ಅವನ ಕಥೆ
ಮಹಾಭಾರತದಲ್ಲಿ ಮುಂದೆ ಆಶ್ವಮೇಧಿಕ ಪರ್ವದಲ್ಲಿ ಬರುತ್ತೆ. ಅಳರ್ಕ, ಪ್ರಹ್ಲಾದ, ಕಾರ್ತವೀರ್ಯ, ಅರ್ಜುನ ಇವರೆಲ್ಲ ಕ್ಲಾಸ್ಮೇಟ್ಸ್. ಇವರಿಗೆ ತತ್ವವಿದ್ಯೆಯನ್ನು ಉಪದೇಶ ಮಾಡಿದ ಅದ್ಯಾವುದದು? ಆನ್ವೀಕ್ಷಿಕೀಂ ಅಂದರು. ಆನ್ವೀಕ್ಷಿಕಿ ಅಂದರೆ ಅಗೈನ್ ನಾವು ಗದಾಧರಣ ತರ್ಕವನ್ನೇ ಆನ್ವೀಕ್ಷಿಕಿ ಅಂತ ಅಂದ್ಕೊಂಡು ಬಿಟ್ಟಿದ್ದೀವಿ. ಅದು ಯಾವುದನ್ನು ಓದಿದ್ರೆ ನರಿ ಜನ್ಮ ಬರುತ್ತೆ ಅಂತ ವೇದವ್ಯಾಸರು ಹೇಳಿದ್ದಾರೋ ಅದನ್ನೇ, ಅದೇ ಆನ್ವೀಕ್ಷಿಕಿ. ಯಾಕೆಂದರೆ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ಬ್ರಾಹ್ಮಣ ನಡ್ಕೊಂಡು ಹೋಗ್ತಾ ಇದ್ದ. ಒಬ್ಬ ರಾಜ ವೇಗವಾಗಿ ಕುದುರೆ ಓಡಿಸ್ಕೊಂಡು ಬಂದ. ಕುದುರೆನೋ ರಥನೋ. ಇವನು ಯಾವುದೋ ಯೋಚನೆಯಲ್ಲಿ, ಗುಂಗಿನಲ್ಲಿ ಏನನ್ನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದ. ಅವನ ಪಾಡಿಗವನು ಕೇಳಿಸಲ್ವೇನೋ ಅಂತ ಹೇಳಿ ಚಾವಟಿ ತಗೊಂಡು ಹೊಡೆದು ಮುಂದೆ ಹೋದ. ಅವನಿಗೆ ಜೀವನದಲ್ಲಿ ಇದ್ದಕ್ಕಿದ್ದಾಗೆ ಜಿಗುಪ್ಸೆ ಬಂದ್ಬಿಡ್ತು. ಆ ಬ್ರಾಹ್ಮಣನಿಗೆ, ಅಲ್ಲ ಇದಕ್ಕೆ ಬೆಲೆನೇ ಇಲ್ವಾ? ನಾನು ಏನೋ ತತ್ವಶಾಸ್ತ್ರ ಚಿಂತನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಈ ಪರಿ ಬೈಗುಳವೇ? ತತ್ವಜ್ಞಾನಿಗೆ, ತತ್ವಶಾಸ್ತ್ರಿಗೆ ಇದು ಈ ಪರಿ ಅವಮಾನವೇ ಅಂತ. ನಾನಾಗಿದ್ದರೆ ಎಷ್ಟು ಆತ್ಮಹತ್ಯೆ ಮಾಡ್ಕೋಬೇಕಿತ್ತೋ. ಇವ ಏನು ಮಾಡಿದ? ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಮೇಲ್ಗಡೆ ಹೋಗಿ ಬೆಟ್ಟದಿಂದ ಜಿಗಿಲಿಕ್ಕೆ ಅಂತ ಹೋದ. ಆಗ ಒಂದು ನರಿ ಬಂತು, ಅಲ್ಲಿ ಉಪದೇಶ ಮಾಡಿತು. ಲೋ, ಎಂತಹ ಒಳ್ಳೆಯ ಜನ್ಮ ನೋಡಪ್ಪ, ನಮಗೆ ಕೈಗಳಿಲ್ಲ, ನಿನಗೆ ಕೈ ಇದೆ ಕಣಯ್ಯ. ನೀನು ತತ್ವಶಾಸ್ತ್ರವನ್ನು ಜಗತ್ತಿನ ಗೌರವಗಳಿಸಲಿಕ್ಕೆ ಮಾಡ್ತಾ ಇದೆಯಾ? ನೀನು ಉದ್ಧಾರ ಆಗಬೇಕು, ಉಳಿದದ್ದೆಲ್ಲ ಬಿಡಬೇಕು ಅಂತೆಲ್ಲ ಉಪದೇಶ ಮಾಡಿತು. ಅವನು ಆತ್ಮಹತ್ಯೆ ನಿರ್ಧಾರ ವಾಪಸ್ ತಗೊಂಡ. ಅದು ಸರಿ, ನನಗಿಷ್ಟೆಲ್ಲ ಉಪದೇಶ ಮಾಡ್ತಾ ಇದೆಯಾ, ನೀನು ಯಾಕೆ ಈ ಹೀನ ಯೋನಿಯಲ್ಲಿ ಇದ್ದೀಯಾ? ಅದು ಇಂದ್ರನೇ ಬಂದದ್ದು. ಆಗ ಆ ಇಂದ್ರ ಹೇಳಿದ ನರಿ ರೂಪದಲ್ಲಿ, ನಾನು ಅನುರಕ್ತೋ ನಿರರ್ಥಿಕಾಂ, ಯಾವಾಗಲೂ ತರ್ಕಶಾಸ್ತ್ರದಲ್ಲಿ ರತನಾಗಿದ್ದೆ, ಅದಕ್ಕೆ ನನಗೆ ನರಿ ಜನ್ಮ ಬಂದಿದೆ ಅಂತ. ಅದರಿಂದಾಗಿ ತರ್ಕವಿದ್ಯೆ ಅನ್ನೋದು ನರಿ ಜನ್ಮಕ್ಕೆ ಕಾರಣ. ಆ ಥರದ ತರ್ಕಶಾಸ್ತ್ರವನ್ನು ಆನ್ವೀಕ್ಷಿಕಿ ಅಂತ ಕರೀತಾರೆ. ಹಾಗಾದರೆ ದತ್ತ ಕೊಟ್ಟದ್ದು ಅದನ್ನು ಇಲ್ಲ ಅಂದರು. ಆನ್ವೀಕ್ಷಿಕಿ ಕುತರ್ಕಾಖ್ಯ ತಥೈವಾನ್ವೀಕ್ಷಿಕಿ ಪರಾ ಇತಿ ಮಾತ್ಸ್ಯೇ. ಆನ್ವೀಕ್ಷಿಕಿ ತತ್ವವಿದ್ಯ. ಒಂದು ಆನ್ವೀಕ್ಷಿಕಿ ಅಂದರೆ ಕುತರ್ಕವೂ ಹೌದು, ಆನ್ವೀಕ್ಷಿಕಿ ಅಂದರೆ ಬ್ರಹ್ಮತರ್ಕವೂ ಹೌದು. ಬ್ರಹ್ಮತರ್ಕ ಒಂದಿದೆ ಅಂತ ಗೊತ್ತಾಗಿದ್ದೇ ನಮಗೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡೋದರಿಂದ, ಮತ್ತು ಇದರಲ್ಲಿಯೂ ಭಾಗವತ ತಾತ್ಪರ್ಯದಲ್ಲಿಯೂ ಬೇಕಾದಷ್ಟು ಬ್ರಹ್ಮತರ್ಕವನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಿಂದ ಆನ್ವೀಕ್ಷಿಕಿ ಅಂತನ್ನೋದು ಬ್ರಹ್ಮತರ್ಕ. ನಾರಾಯಣ ರೂಪಿ ಪರಮಾತ್ಮ 50 ಕೋಟಿ ಶ್ಲೋಕ ಇರುವ ಬ್ರಹ್ಮತರ್ಕವನ್ನು ರಚನೆ ಮಾಡಿದ್ದಂತೆ. 50 ಕೋಟಿ ವಿಸ್ತಾರಾತ್ ನಾರಾಯಣ ತನೌ ಕೃತಾತ್ ಉದ್ಧೃತ್ಯ ತರ್ಕಶಾಸ್ತ್ರಾತ್ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಮೊದಲನೇ ಸೂತ್ರದ ವ್ಯಾಖ್ಯಾನದಲ್ಲಿ 50 ಕೋಟಿ ಶ್ಲೋಕ. ಅದನ್ನು ವೇದವ್ಯಾಸರು ಸಂಕ್ಷೇಪ ಮಾಡಿದ್ರಂತೆ.
50 ಲಕ್ಷ ಶ್ಲೋಕ ರೂಪವಾಗಿ ಅವರೇ ಸಂಗ್ರಹ ಮಾಡಿದ್ರಂತೆ ವೇದವ್ಯಾಸರು. ಎಷ್ಟು ಅಗಾಧವಾದ ಸಾಹಿತ್ಯ ಇದೆ. ನಾವು ಈಗ ಪ್ರಚಲಿತ ಇರುವ ಸಾಹಿತ್ಯವನ್ನೇ ಓದಿಲ್ಲ, ಅಂದರೆ ವೈದಿಕ ಸಾಹಿತ್ಯ ನಾನು ಹೇಳ್ತಾ ಇರೋದು. ಇನ್ನೂ ಬೀಳದೇ ಇರೋದೆಷ್ಟೋ. ಅದಕ್ಕೆ ಆಚಾರ್ಯರು ಇದರಲ್ಲೇ ಹೇಳಿದ್ದು ಕೋಟ್ಯಂಶೋಪಿ ನ ವರ್ತತೆ ಅಂತ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೋಟಿಯ ಒಂದಂಶವೂ ಈಗ ಗ್ರಂಥಗಳಿಲ್ಲ. ಕಿಂವರ್ಥೋ ದೇವದುರ್ಗಮಃ. ಇನ್ನು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಏನು ಹೇಳಬೇಕು ಅಂತ. ನಮ್ಮ ಸ್ಥಿತಿ ಶೋಚನೀಯ. ಗ್ರಂಥರಾಶಿ ಉಪಲಬ್ಧ ಇಲ್ಲ. ಆಚಾರ್ಯರು ಕೊಟ್ಟದ್ದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಅಲ್ಲಿ ಹೇಳ್ತಾರೆ ಬ್ರಹ್ಮತರ್ಕ ಅಂತ ಒಂದುಂಟು ಅಂತ. ಆ ಬ್ರಹ್ಮತರ್ಕವನ್ನು ಕೊಟ್ಟದ್ದು ಯಾರು ಅಂದರೆ ದತ್ತ. ಆ ದತ್ತನ ಬಗ್ಗೆ ಭಾಗವತದ 3ನೇ ಸ್ಕಂಧದಲ್ಲಿ ಬರುತ್ತೆ. ಮತ್ತೆ ಉಳಿದಂತೆ ಮಾರ್ಕಂಡೇಯ ಪುರಾಣದಲ್ಲಿ ಇದೆ. ಆಮೇಲೆ ಏನೇನೇನೇನೇನೋ ಇದೆ. ಪ್ರಚಲಿತವಾದ ದತ್ತನ ಕಥೆಯನ್ನು ಒಪ್ಪಬೇಡಿ. ಮಾರ್ಕಂಡೇಯ ಪುರಾಣದ ಹಿನ್ನೆಲೆಯಲ್ಲಿ ದತ್ತನನ್ನು ಒಪ್ಪ್ರಿ. ಆಚಾರ್ಯರು ದತ್ತಾತ್ರೇಯ ಮಂತ್ರವನ್ನು ಹೇಳಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ. ಆದರೆ ಈ 3 ಮೋರೆ 4 ನಾಯಿ ಆ ಥರ ದತ್ತ ಅಲ್ಲ, ಎಲ್ಲಿಯೂ ಆ ತರಹ ಇಲ್ಲ. ಇದು 6ನೆಯ ರೂಪ. ತತಃಸಪ್ತಮ ಆಕೂತ್ಯಾಂ ರುಚೇರ್ಯಜ್ಞೋಭ್ಯಜಾಯತ ಸಯಾಮಾದ್ಯೈ ಸುರಗಣೈ ಅಪಾತ್ ಸ್ವಾಯಂಭುವೋಂತರಂ. 7ನೆಯ ರೂಪ ಯಾವುದು ಅಂದರೆ ಮನುವಿನ ಮಗಳು ಆಕೂತಿಯಲ್ಲಿ ರುಚಿ ಪ್ರಜಾಪತಿಯಿಂದ ಹುಟ್ಟಿದ ಯಜ್ಞ ಅಂತ ಅವನ ಹೆಸರು. ಆ ಪರಮಾತ್ಮನ ಹೆಸರು ಯಜ್ಞ ಅಂತ. ಅವನು ಸ್ವಯಂಭುವ ಮನ್ವಂತರದ ಇಂದ್ರ. ಮೊದಲ ಮನ್ವಂತರದ ಇಂದ್ರ ಯಾರು ಅಂದರೆ ಸ್ವಯಂ ನಾರಾಯಣನೇ, ಯಜ್ಞ ಅಂತ ಕರೀತಾರೆ. ಅವನನ್ನು ಕುರಿತಾದ ಉಪನಿಷತ್ತು ಯಾಜ್ಞೀಯ ಮಂತ್ರ ಉಪನಿಷತ್ತು. ಸ್ವಯಂಭುವ ಮನು ಕಾನೂನನ್ನು ಜಗತ್ತಿಗೆ ರೂಪಿಸಬೇಕು. ಕಾನೂನಿಗೆ ಗಟ್ಟಿಯಾದ ನ್ಯಾಯದ ಬೆಂಬಲ ಬೇಕು. ಆ ನ್ಯಾಯದ ಬೆಂಬಲ ಹೇಗೆ ಬರಬೇಕು? ಹೊಳಿಬೇಕದು. ಅದೇ ಯಾಜ್ಞೀಯ ಮಂತ್ರ ಉಪನಿಷತ್ತು. ಮನುಸ್ಮೃತಿಗೂ ಉಪನಿಷತ್ತಿಗೂ ಇರುವ ಸಂಬಂಧವನ್ನು ನೀವಲ್ಲಿ ನೋಡಬೇಕು. ಅದರಿಂದ ಬಹಳ ದೊಡ್ಡದು, ಬಹಳ ದೊಡ್ಡ ಅಧ್ಯಯನ. ಇರೋದು 18 ಶ್ಲೋಕ. ಈಶಾವಾಸ್ಯ ಉಪನಿಷತ್ತು ಅಂತ ಬಳಕೆಯಲ್ಲಿ ಹೇಳ್ತಾರೆ. ಆದರೆ ಮನುಸ್ಮೃತಿಯ ಹಿನ್ನೆಲೆಯಲ್ಲಿ ನೋಡಿದರೆ ಅದು ಬ್ರಹ್ಮಾಂಡ. ಹೀಗಾಗಿ ಆ ಮನುಸ್ಮೃತಿ ಅದಕ್ಕೆ ಮೂಲಭೂತವಾಗಿ ಇದೆ ಆ ಯಾಜ್ಞೀಯ ಮಂತ್ರ ಉಪನಿಷತ್ತು. ಆ ತರಹದ ಯಜ್ಞ ಬಂದದ್ದು. ಇನ್ನು ಅಷ್ಟಮೋ ಮೇರುದೇವ್ಯಾಂತು ನಾಭೇರ್ಜಾತ ಉರುಕ್ರಮಃ ದರ್ಶಯನ್ ವತ್ಮಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. 8ನೆಯ ರೂಪ ಋಷಭರೂಪ, 8ನೆಯ ಅವತಾರ. ಮೇರು ಅನ್ನುವ ಕನ್ಯೆಯಲ್ಲಿ ನಾಭಿ ಅನ್ನುವ ಪ್ರಜಾಪತಿಯಿಂದ, ನಾಭಿ ಅನ್ನುವ ರಾಜನಿಂದ ಹುಟ್ಟಿದವ. ಅವನನ್ನು ಋಷಭ ಅಂತ ಕರೀತಾರೆ. ಆ ಋಷಭನಾಮಕ ಪರಮಾತ್ಮನ ಸಿದ್ಧಾಂತವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಆರ್ಹತ ದರ್ಶನ ಹೊರಟಿತು. ಆ ಋಷಭ ಇವನನ್ನು ಜೈನರು ನಮ್ಮ ಮೊದಲನೆಯ ತೀರ್ಥಂಕರ ಅಂತ ಸ್ವೀಕಾರ ಮಾಡಿದರು.
ಇನ್ನು ಋಷಿಭಿರ್ಯಾಚಿತೋ ಭೇಜೆ ನವಮಂ ಪಾರ್ಥಿವಂ ವಪುಃ ದುಗ್ಧವಾನೌಷಧಿಸ್ತತ್ರ ತೇನಾಯಂ ಸೌಷತ್ತಮಃ. ಋಷಿಭಿಃ ಋಷಿಗಳೆಲ್ಲ ಕೇಳಿಕೊಂಡ್ರು. ಇದು 8ನೆಯ ರೂಪ ನಾಭಿ ಋಷಭ ನಾಮಕ ಪರಮಾತ್ಮನ ರೂಪ. 9ನೆಯ ರೂಪ ಯಾವುದು ಅಂದರೆ ಋಷಿಗಳೆಲ್ಲ ಬೇಡಿಕೊಂಡದ್ದರಿಂದ ದೇವರು ಬಂದ. ಅವನ ಹೆಸರು ಪೃಥು ಅಂತ. ಋಷಿಭಿರ್ ಯಾಚಿತೋ ಭೇಜೆ ನವಮಂ ಪಾರ್ಥಿವಂ ವಪುಃ ರಾಜರೂಪ. ದುಗ್ಧವಾನೋಷಧೀರ್ವಿಪ್ರಾಹ ಆವಾಗ ಈ ಬೀಜಗಳನ್ನೆಲ್ಲ ಭೂಮಿ ನುಂಗಿಬಿಟ್ಟಿದ್ಲು. ಹೊಸದಾಗಿ ಪ್ರೊಡಕ್ಷನ್ನೇ ಆಗ್ತಾ ಇರಲಿಲ್ಲ. ಆವಾಗ ಇವನೇನು ಮಾಡಿದ, ಭೂಮಿಯನ್ನು ಫಲವತ್ತಾಗಿ ಮಾಡಿದ. ಎಲ್ಲ ಜೀವಿಕೆ ಮಾಡುವವರು ಕೂಡ ಎಲ್ಲ ಜೀವಿಕೆ ಮಾಡುವವರು ಇವರನ್ನು ಅವರು ಆಶ್ರಯಿಸಬೇಕು, ಅವರನ್ನು ಅವರು ಆಶ್ರಯಿಸಬೇಕು. ಲೋಕದಲ್ಲಿ ಒಂದು ಇಂಟರ್ಡಿಪೆಂಡೆನ್ಸ್ ಕ್ರಿಯೇಟ್ ಮಾಡಿದ. ಲೋಕದಲ್ಲಿ ಒಂದು ಇಂಟರ್ಡಿಪೆಂಡೆನ್ಸ್, ಇವರನ್ನು ಆಶ್ರಯಿಸಿಕೊಂಡು ಈ ವೃತ್ತಿಯವರು ಇರಬೇಕು, ಈ ವೃತ್ತಿಯವರನ್ನು ಆಶ್ರಯಿಸಿಕೊಂಡು ಅವರಿರಬೇಕು ಅಂತ. ಆವಾಗಲೇ ಅಪರಾಧ ಯಾವುದು ಅಂತ ತೀರ್ಮಾನ ಆಗಿ ಹೋಯಿತು. ಇವಾಗ ಕಳ್ಳತನ ಒಬ್ಬ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅವನು ಯಾರನ್ನು ನ್ಯಾಯವಾಗಿ ಅವಲಂಬಿಸಿರೋದಿಲ್ಲ. ಯಾಕೆಂದರೆ ಕಳ್ಳತನ ಮಾಡುವಾಗ ಯಾವುದನ್ನು ಧೈರ್ಯವಾಗಿ ಉಪಯೋಗಿಸ್ಲಿಕ್ಕಾಗತ್ತೆ. ಕಮ್ಮಾರನ ಹತ್ರ ಹೋಗಿ ಕಳ್ಳತನ ಮಾಡ್ತೇನಪ್ಪ, ಒಂದು ಸಲಾಕೆ ಕೊಡು, ರಾಡ್ ಕೊಡು ಅಂತ ಕೇಳಲಿಕ್ಕಾಗತ್ತಾ? ಮೆಟಲ್ ಬಿಸ್ನೆಸ್ ಅವ್ರ ಹತ್ರ ಹೋಗಿ ನಾನು ಕಳ್ಳತನ ಮಾಡಬೇಕು, ಕನ್ನ ಹಾಕಬೇಕು, ಅದಕ್ಕೆ ಒಂದು ಅದ್ಭುತವಾದ ಒಂದು ಎಕ್ವಿಪ್ಮೆಂಟ್ ತಯಾರು ಮಾಡಿಕೊಡಿ ಅಂತ ಕೇಳಲಿಕ್ಕಾಗತ್ತಾ? ಸೊ ಯಾವುದನ್ನು ಅವಲಂಬಿಸಬೇಕಾದರೆ ಧೈರ್ಯವಾಗಿ ಕೇಳಲಿಕ್ಕಾಗೋದಿಲ್ವೋ ಅದು ಅಪರಾಧ ಅಂತ ಆಗಿ ಹೋಯಿತು. ಇದೆಲ್ಲ ಆಗಿದ್ದು ಯಾಕೆ ಅಂದರೆ ಪೃಥ್ವಿನಿಂದ. ಪರಸ್ಪರ ಅವಲಂಬನೆ ಹೇಗೆ ಇರಬೇಕು, ಅದರಿಂದ ಈ ಭೂಮಿಗೆ ಪೃಥ್ವಿ ಅಂತ ಹೆಸರಾಯಿತು. ಪೃಥ್ವಿನ ಮಗಳು ಆದ್ದರಿಂದಾಗಿ. ಈ ಕಥೆ ಮುಂದೆ ಬರುತ್ತೆ. ಆ ಪೃಥ್ವಿನ ಕಥೆ 4ನೆಯ ಸ್ಕಂಧದಲ್ಲಿ ಬರುತ್ತೆ. ಅದನ್ನೇ ಹೇಳಿದರು, ಓಷಧೀಹಿ ದುಗ್ಧವಾನ್, ಅವರವರಿಗೆ ಬೇಕಾದ ಸವಲತ್ತು ಅಗತ್ಯಗಳನ್ನು ಭೂಮಿಯಿಂದಲೇ ಕರೆದ. ತೇನಾಯಂ ಸ ಉಷತ್ತಮಃ, ಇವನು ಸತ್ಯಕಾಮ. ಉಷತ್ ಅಂದರೆ ಉಷ ಇಚ್ಛಾಯಾಮ್ ಅಂತ. ಉಷತ್ತಮಃ ಅಂದರೆ ಏನು? ಹಿಂದಿನವ್ರಿಗೆ ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಆಚಾರ್ಯರು ಬಂದು ಹೇಳಿದ್ರು ಸತ್ಯಕಾಮಃ ಅಂತ. ಅದಕ್ಕೆ ಧಾತು ಕೊಟ್ಟರು. ಯಾಕಂದರೆ ಈಗ ಉಷ ಇಚ್ಛಾಯಾಮ್ ಅಂತ ಧಾತು ಇಲ್ಲ, ಪದ ಪ್ರಯೋಗ. ಮೂರ್ಧನ್ಯ ಶಕಾರ ಅಂತ. ಉಷಾ ಉಷಾ ಅನ್ಬೇಕು, ಉಷಾ ಅನ್ಬಾರದು. ಉಷಾ ಹಾಗೆ ಯಾರೂ ಹೇಳಲ್ಲ, ಗಡಿಬಿಡಿಯಲ್ಲಿ ಹಾಗೆ ಹೇಳಲಿಕ್ಕೆ ಮರೆತು ಹೋಗುತ್ತೆ, ಅದು ಬೇರೆ. ಉಷಾ, ಅಲ್ಲಿ ಉಷಾ ಅಂತಂದರೆ ನಾಮಾಭಿಮಾನಿನಿ ಅಂತ. ಇಲ್ಲಿ ಉಷಾ ಶಂಕರ ಶಕಾರ. ಉಷತ್ತಮಃ ಅಂದರೆ ಸತ್ಯ ಸಂಕಲ್ಪ ಅಂತರ್ಥ. ಇರಲಿ, ಇದು ಯಾವ ರೂಪ? ಯಾಕೆ ಪೃಥು ಸನತ್ ಕುಮಾರರಿಂದ ಉಪದೇಶವನ್ನು ಪಡಿತಾನೆ.
ಹಾಗಾದರೆ ಅವನು ನಿಜವಾಗಿಯೂ ಯಾರು? ಇದು ಆವೇಶ ಅವತಾರ. ಅದರಿಂದ ನಾವು ಸ್ಫುಟವಾಗಿ ತಿಳ್ಕೊಳ್ಬೇಕು, ಯಾವುದು ಆವೇಶ ಅವತಾರ, ಯಾವುದು ಅಂಶಾವತಾರ. ದೇವ